ಇಂಜನ್ ಯಾವುದೇ ಕಾರಣಕ್ಕೂ ಕ್ರಾಶ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. KG-RDX 300 kg RDX ನ ಭಾರತದ ನೆಲದಲ್ಲೇ ಕೂತು ತಯಾರಿಸ್ತಾರೆ, ಅಮೆಜಾನ್ ಇಂದ ತರಿಸ್ಕೊಳ್ತಾರೆ. ನೋಡಿ, ಆನ್ಲೈನ್ ಅಲ್ಲಿ 300 kg RDX ತಯಾರಿಸಲಿಕ್ಕೆ ಬೇಕಾದಂತ ಸ್ಫೋಟ ಪರ್ಚೇಸ್ ಮಾಡಿದ್ರು ಕೂಡ ನಮ್ಮ ದೇಶದ ಆ ಇಂಟೆಲಿಜೆನ್ಸ್ಗೆ ತಿಳಿದಿರಲ್ಲ. ತಲೆ ತಗ್ಗಿಸ್ಬೇಕಲ್ಲ ಗೃಹ ಇಲಾಖೆ ಜನಗಳ ಮುಂದೆ. ಬಹುದು ಅದು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ತಪ್ಪ ಆಗಿದೆ ಅಂತ ಹೇಳ್ತಾ ಇಲ್ಲ. ಎಸ್ ವೀಕ್ಷಕರೇ, ನೆನ್ನೆ ಅಜಿತ್ ಪವಾರ್ ಅವರು ಸಾವಿಗೀಡಾಗ್ತಾರೆ. ಅವರು ಸಾವಿಗೀಡಾದ ನಂತರ ಹಲವಾರು ವಿಚಾರಗಳು ಹೊರದಾಡ್ಲಿಕ್ಕೆ ಆರಂಭ ಆಗುತ್ತೆ. ಮೊದಲಿಗೆ ಅಜಿತ್ ಪವಾರ್ ಅವರ ಸಾವಾಗುವ ಮೊದಲೇ, ಅಂದ್ರೆ 28ರಲ್ಲಿ ಅವರು ನಿನ್ನೆ ಸಾಯ್ತಾರೆ, ಆದ್ರೆ 27ನೇ ತಾರೀಕೆ ಇದು ಅಪ್ಡೇಟ್ ಆಗಿರುತ್ತೆ. ವಿಕಿಪೀಡಿಯಾದಲ್ಲಿ ಅಜಿತ್ ಪವಾರ್ ಸಾವಾಗಿದೆ ಅನ್ನೋ ಒಂದು ಸ್ಕ್ರೀನ್ ಶಾಟ್ ಎಲ್ಲ ಕಡೆ ಹರಿದಾಡುತ್ತೆ. ಸೊ ಅದನ್ನ ಈಗ ಹಲವಾರು ಏನಂದ್ರೆ ಫ್ಯಾಕ್ಟ್ ಚೆಕ್ ಮುಖಾಂತರ ಅದನ್ನ ಹೇಳ್ತಿದ್ದಾರೆ. ಇಲ್ಲ ಅದು 27ನೇ ತಾರೀಕು ಆಗಿರೋದಲ್ಲ, 28ನೇ ತಾರೀಕೆ ಆಗಿರ್ತಕ್ಕಂಥದ್ದು, ಸಾವಾದ ನಂತರನೇ ಆಗಿರ್ತಕ್ಕಂಥದ್ದು. ಆದರೆ ಟೈಮಿಂಗ್ಸ್, ಭಾರತೀಯ ಕಾಲಮಾನ ಮತ್ತೆ ಅದನ್ನೇನು ಅಪ್ಡೇಟ್ ಮಾಡಿದರೆ ಆ ಕಾಲಮಾನದ ವ್ಯತ್ಯಾಸ ಇರೋದ್ರಿಂದ ಆ ರೀತಿ ಆಗಿದೆ. ಅಲ್ಲಿ 27ನೇ ತಾರೀಕಿದ್ದಾಗ ಅವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಕಾಲಮಾನ ತಪ್ಪಾಗಿರಬಹುದು. ಅದು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ತಪ್ಪು ಆಗಿದೆ ಅಂತ ಹೇಳ್ತಾ ಇಲ್ಲ, ಬದಲಾಗಿ ತಪ್ಪು ಆಗಿರಬಹುದು. ಫ್ಯಾಕ್ಟ್ ಚೆಕ್ಕಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ತಪ್ಪಾಗಿರಬಹುದು ಅಂದ್ರೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಎಡಿಟ್ ಮಾಡಿದವರಿಗೆ. ಸೊ ಹಾಗಾಗಿ ಭಾರತೀಯ ಕಾಲಮಾನ ಮತ್ತೆ ವಿದೇಶಿ ಕಾಲಮಾನ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಈ ರೀತಿ ಒಂದು ಇದನ್ನ ಹುಟ್ಟಾಕಿದೆ ಅನ್ನೋ ತರ ನಮ್ಮ ಫ್ಯಾಕ್ಟ್ ಚೆಕ್ ವರದಿಗಳು ಹೇಳ್ತಿದ್ದಾವೆ ವೀಕ್ಷಕರೇ. ಬಟ್ ಹುಟ್ಟಾಕಿದ್ದೆ ಅಂತ ಹೇಳ್ತಿಲ್ಲ, ಹುಟ್ಟಾಕಿರಬಹುದು ಅನ್ನೋ ವಿಚಾರವನ್ನ ಮುಂದಿಡ್ತಾ ಇದ್ದಾವೆ. ಸೊ ಇದ್ರ ಪಕ್ಕಕ್ಕೆ ಇಟ್ಟೋಣ ಆ ಟೈಮಿಂಗ್ಸ್ ಅಥವಾ ಆಗಿರ್ತಕ್ಕಂಥ ವಿಚಾರ ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಓಕೆ. ಆದರೆ ಇಲ್ಲಿ ಅಜಿತ್ ಪವಾರ್ ಉಪಯೋಗಿಸ್ತಕ್ಕಂಥ ಜೆಟ್ ಇದೆಯಲ್ಲ, ಆ ಜೆಟ್ಟು ಸಾಮಾನ್ಯ ಜೆಟ್ ಆಗಿರಲಿಲ್ಲ. ಆ ಜೆಟ್ಟಲ್ಲಿ 2 ಇಂಜಿನ್ ಇರುತ್ತೆ, ಒಂದು ಇಂಜಿನ್ ಅಲ್ಲ. ತಾಂತ್ರಿಕ ದೋಷದಿಂದ ಆ ಇಂಜಿನ್ ಯಾವುದೇ ಕಾರಣಕ್ಕೂ ಕ್ರ್ಯಾಶ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಜಿತ್ ಪವಾರ್ ಅವರು ಉಪಯೋಗಿಸಿದಂಥ ಜೆಟ್ ಇದೆಯಲ್ಲ, ಅದರಲ್ಲಿ 2 ಇಂಜಿನ್ ಇರುತ್ತೆ. 2 ಇಂಜಿನ್ನು ಕೂಡ ಅದ್ಭುತವಾಗಿ ಕೆಲಸ ಮಾಡ್ತವೆ. ಜೊತೆಗೆ ಒಂದು ಇಂಜಿನ್ ಏನಾದ್ರು ತಾಂತ್ರಿಕ ದೋಷ ಕಾಣಿಸ್ಕೊಂಡ್ರು ಕೂಡ ಅದನ್ನ ಸುಗಮವಾಗಿ ಲ್ಯಾಂಡ್ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ ಕಂಪನಿ. ಲೇಯರ್ ಜೆಟ್ ಇದೆಯಲ್ಲ 45 ಏನಿದೆ ಅದು, ಆ ಒಂದು ಜೆಟ್ಟಲ್ಲಿ 2 ಇಂಜಿನ್ ಇರುತ್ತೆ. ಯಾವುದೇ ಕಾರಣಕ್ಕೂ ತಾಂತ್ರಿಕ ಸಮಸ್ಯೆ ಉಂಟಾದ್ರೂ ಅನುಭವಿ ಪೈಲಟ್ಗಳಿದ್ರೆ ಆ ಜೆಟ್ ಕ್ರ್ಯಾಶ್ ಆಗಲ್ಲ. ಹಾಗಾದ್ರೆ ಇಲ್ಲಿ ಅವರ ಪೈಲಟ್ ಅನುಭವ ಇತ್ತ? ಹಾಗಾದ್ರೆ ಅನನುಭವಿನ ಅವ್ರ ಪೈಲಟ್ಗೆ ಅನುಭವ ಇರಲಿಲ್ವಾ? ಆ ಪೈಲಟ್ ಇಬ್ರು ಇರ್ತಾರಲ್ಲ, ಒಬ್ಬರಿಗೆ 5 ರಿಂದ 7 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮತ್ತೊಬ್ಬರಿಗೆ 20 ರಿಂದ 25, ಏನು ಮೈನ್ ಪೈಲಟ್ ಇರ್ತಾರಲ್ಲ ಅವ್ರಿಗೆ 20 ರಿಂದ 25 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. 25 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪೈಲಟ್ ಇದ್ರೂ ಕೂಡ ಅಲ್ಲಿ ವಿಮಾನ ಕ್ರ್ಯಾಶ್ ಆಗುತ್ತೆ. ಹೌ ಇಸ್ ಪಾಸಿಬಲ್? ಇದು ಇಲ್ಲಿ ಅನುಮಾನವನ್ನು ಹುಟ್ಟಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ವಿಮಾನವನ್ನ ರಾಜಕಾರಣಿಗಳು ಬಳಸ್ತಾರೆ, ಈ ಜೆಟ್ಟನ್ನು ಬಿಸ್ನೆಸ್ ಮೆನ್ಗಳು ಬಳಸ್ತಾರೆ. ಕಾರಣ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಜೆಟ್ಟನ್ನು ಬಳಸ್ತಾರೆ. ಆದರೆ ಇಷ್ಟೆಲ್ಲ ಸುರಕ್ಷತಾ ನಿಯಮ ಇದ್ರೂ ಕೂಡ ಅದು ಹೇಗೆ ಅಲ್ಲಿ ಕ್ರ್ಯಾಶ್ ಆಯಿತು? ಅದು ನೋಡಿ, 20 ರಿಂದ 25 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪೈಲಟ್ ಇದ್ದಾಗಲೂ ಕೂಡ ಅಲ್ಲಿ ಅದು ಕ್ರ್ಯಾಶ್ ಆಗುತ್ತೆ. ಹೇಗೆ ಸಾಧ್ಯ? ಇದು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ, ಇದು ವಿಚಾರ. ನಂತರ ಇಷ್ಟೇ ಅಲ್ಲ ನೋಡಿ, ಇದು ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆದ ನಂತರ ಅದಕ್ಕಿಂತ ಮೊದಲೇನಂದ್ರೆ ಇವ್ರು NCP ಶರದ್ ಪವಾರ್ ಇದ್ದಾರಲ್ಲ, ಶರದ್ ಪವಾರ್ NCPಯ ನಾಯಕ. ಶರದ್ ಪವಾರ್ ಚಿಕ್ಕಪ್ಪನ ಮಗ ಅಥವಾ ಅಣ್ಣನ ಮಗ, ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್. ಈ ಅಜಿತ್ ಪವಾರ್ ಅವರು 2023ರಲ್ಲಿ ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರಿರ್ತಾರೆ. ಬಿಜೆಪಿ ಸೇರಲ್ಲ, ಅತಿ ಹೆಚ್ಚು ಶಾಸಕರನ್ನ ಕರ್ಕೊಂಡು NCPಯಿಂದ ಹೊರಗಡೆ ಬರ್ತಾರೆ. NCPಯಿಂದ ಹೊರಗಡೆ ಬಂದಾಗ ಪಕ್ಷ ಅವ್ರದ್ದೇ ಆಗಿ ಬದಲಾಗುತ್ತೆ. NCPಗೆ ಶರದ್ ಪವಾರ್ ಅವ್ರದ್ದೇ NCP ಅನ್ನೋ ರೀತಿ ಆಗುತ್ತೆ. ಅತಿ ಹೆಚ್ಚು ಶಾಸಕರು ಅಜಿತ್ ಪವಾರ್ ಅವ್ರ ಜೊತೆ ಇದ್ದಿದ್ರಿಂದ, ಅಜಿತ್ ಪವಾರ್ ಅವ್ರ ಜೊತೆ ಹೆಚ್ಚು ಶಾಸಕರನ್ನ ಹೊಂದಿದ್ರಿಂದ ಅಜಿತ್ ಪವಾರೇ ಆ ಒಂದು ಪಕ್ಷದ ನಿಜವಾದ ಅಧ್ಯಕ್ಷರಾಗ್ತಾರೆ. ಸೊ ಹಾಗಾಗಿ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸಲ್ಲ. ಸೊ ಅಲ್ಲಿ ಬಂದು ಉಪಮುಖ್ಯಮಂತ್ರಿ ಆಗ್ತಾರೆ. ಉಪಮುಖ್ಯಮಂತ್ರಿ ಆಗಿ ಅವರು ಅಲ್ಲಿಂದ NCPಯನ್ನು ತೊರೆದು ಚಿಕ್ಕಪ್ಪನನ್ನ ತೊರೆದು ಹೊರಗಡೆ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅವ್ರ ಮೇಲೆ ಇದ್ದಂಥ ಹಗರಣವನ್ನ ಗುರಿಯಾಗಿಸ್ಕೊಂಡು ಭಾರತೀಯ ಜನತಾ ಪಕ್ಷ ಅವರನ್ನ
ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಡ್ಬಂತು ಅನ್ನೋ ಮಾತುಗಳು ಕೇಳಿ ಬರ್ತವೆ. ನಂತರ ಅವರಲ್ಲಿ ಏನು ಬಿಜೆಪಿ ಜೊತೆ ಕೈ ಜೋಡಿಸಿದ ನಂತರ ಅವ್ರ ಮೇಲಿದ್ದಂಥ ಹಗರಣಕ್ಕೆ ಕ್ಲೀನ್ ಚೀಟ್ ನೀಡಲಾಗುತ್ತೆ. ಅವ್ರ ಮೇಲಿತ್ತಲ್ಲ ಹಗರಣ, ಆ 7,000 ಕೋಟಿ ಹಗರಣಕ್ಕೆ ಕ್ಲೀನ್ ಚೀಟ್ ಕೊಡುತ್ತೆ ಭಾರತೀಯ ಜನತಾ ಪಕ್ಷ. ಕೇಂದ್ರ ಸರ್ಕಾರ ಅಲ್ಲ, ಭಾರತೀಯ ಜನತಾ ಪಕ್ಷದ ಏಜೆನ್ಸಿಗಳಿದಾವಲ್ಲ, ಕೇಂದ್ರ ಸರ್ಕಾರದ ಏಜೆನ್ಸಿಗಳಲ್ಲ, ಅವು ಭಾರತೀಯ ಜನತಾ ಪಕ್ಷದ ಏಜೆನ್ಸಿಗಳಿದೆ. ಇಡಿ, CBI ಇವೆಲ್ಲರೂ ಕೂಡ ಇವು ಭಾರತೀಯ ಜನತಾ ಪಕ್ಷದ ಏಜೆನ್ಸಿಗಳು. ಇವು ಭಾರತ ಸರ್ಕಾರದ ಏಜೆನ್ಸಿಗಳಲ್ಲ. ಭಾರತೀಯ ಜನತಾ ಪಕ್ಷ ಏನು ಹೇಳುತ್ತೋ ಅದನ್ನ ಮಾಡಲಿಕ್ಕೆ ಇರ್ತಕ್ಕಂಥ ಏಜೆನ್ಸಿಗಳು. ಈ ಏಜೆನ್ಸಿಗಳು ಏನು ಮಾಡ್ತವೆ ಅಂದ್ರೆ ಕ್ಲೀನ್ ಚೀಟ್ ಕೊಡ್ತವೆ. ಕ್ಲೀನ್ ಚೀಟ್ ಕೊಡುತ್ತೆ. ಮೊನ್ನೆ ಮಹಾನಗರ ಪಾಲಿಕೆ ಚುನಾವಣೆ ಆದಾಗ ಭಾರಿ ಹಿನ್ನಡೆ ಆಗುತ್ತೆ ಅಜಿತ್ ಪವಾರ್ಗೆ, ಭಾರಿ ಹಿನ್ನಡೆ. ಈ ಹಿನ್ನಡೆ ಆದ ನಂತರ ಅಜಿತ್ ಪವಾರ್ ಅವರು ಪಕ್ಷವನ್ನ ತೊರೆತಕ್ಕಂಥ ಯೋಚನೆಯನ್ನ ಮಾಡ್ತಾರೆ. ಬಿಜೆಪಿಯ ಸಖ್ಯವನ್ನ ತೊರೆತಕ್ಕಂಥದ್ದು, ಬಿಜೆಪಿಯಿಂದ ಹೊರಬಂದು ಮೂಲ NCP ಪಕ್ಷವನ್ನ ಸೇರಬೇಕು ಅನ್ನೋ ಯೋಚನೆಯನ್ನ ಮಾಡಿದ್ರು ಅನ್ನೋ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಆ ಒಂದು ಯೋಚನೆಯನ್ನ ಮಾಡಿ ಅದ್ರ ಬಗ್ಗೆ ಮಾತುಕತೆಯನ್ನು ನಡೆಸಬೇಕು ಅನ್ನೋ ಒಂದು ಸುದ್ದಿ ಹೊರಗಡೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಅಜಿತ್ ಪವಾರ್ ಸಾವ ಇದೆಯಲ್ಲ, ಇದು ಅನುಮಾನವನ್ನ ಮೂಡಿಸ್ತಾ ಇದೆ. ಇದು ಅನುಮಾನ ಉಂಟಾಗ್ಲಿಕ್ಕೆ ಕಾರಣ, ನಿಜವಾದ ಅನುಮಾನ ಬರ್ಲಿಕ್ಕೆ ಇದು ಕಾರಣ ಆಗಿರ್ತಕ್ಕಂಥದ್ದು. ಅಜಿತ್ ಪವಾರ್ ಗಬಡಿ ಅಲ್ಲಿ ಏನೋ ಮೆನ್ಷನ್ ಆಯ್ತು, ಮತ್ತಿನ್ನೊಂದು ಏನಾಯ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಜಿತ್ ಪವಾರ್ ಅವರು ಅಜಿತ್ ಪವಾರ್ NCP ಇತ್ತಲ್ಲ, ಬಿಜೆಪಿಯಿಂದ ಹೊರಬರ್ತಕ್ಕಂಥ ಯೋಚನೆಯನ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರ ಸಾವಾಗುತ್ತೆ. ನಂತರ ನೋಡಿ, ಇದೊಂದೇ ಅಲ್ಲ, ಇತರ ವಿಚಾರವನ್ನು ಮಾತಾಡ್ಲಿಕ್ಕೆ ಹೋದ್ರೆ ಪುಲ್ವಾಮಾ ದಾಳಿ ಆಯ್ತಲ್ಲ. ಪುಲ್ವಾಮಾ ದಾಳಿ ಆದಾಗ ತುಂಬಾ ಜನ ಇವತ್ತು ಕೂಡ ಅದನ್ನು ಸಮರ್ಥಿಸ್ತಕ್ಕಂಥ ಮಹಾನಾಯಕರಿದ್ದಾರೆ ಪುಲ್ವಾಮಾ ದಾಳಿಯನ್ನ. ಆದ್ರೆ ನಾ ಹೇಳ್ತೇನೆ ಕೇಳಿ, ಪುಲ್ವಾಮಾ ದಾಳಿ ಇನ್ವೆಸ್ಟಿಗೇಷನ್ ಏನಾಯ್ತು? ಯಾರನ್ನ ಪುಲ್ವಾಮಾ ದಾಳಿಯಲ್ಲಿ ನೀವು ಬಂಧಿಸಿದ್ರಿ? ಬಂಧನವಾದ ಅಥವಾ ತನಿಖೆ ಏನಾಯ್ತು? ಯಾವ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ನೀವು? ಆ ತನಿಖೆ ಬಗ್ಗೆ ಮಾಹಿತಿ, ಪುಲ್ವಾಮಾ ದಾಳಿಯ ಬಗ್ಗೆ ಮಾಹಿತಿಯನ್ನ ಯಾವತ್ತು ಕೊಟ್ರಿ ನೀವು? ಪುಲ್ವಾಮಾ ದಾಳಿ ನಡೆಸಲಿಕ್ಕೆ ದಂಧೆ ಏನು ಉಗ್ರಗಾಮಿಗಳು ಇರ್ತಾರೆ. ಈ ಉಗ್ರಗಾಮಿಗಳು ಎಲ್ಲೋ ಪಾಕಿಸ್ತಾನದಿಂದ ಎಲ್ಲಿಂದನೋ ತಂದಿದ್ದಲ್ಲ, 300 kg RDX ನ ಭಾರತದ ನೆಲದಲ್ಲೇ ಕೂತು ತಯಾರಿಸ್ತಾರೆ. ಅದಕ್ಕೆ ಬೇಕಾದಂತ ಏನು ಸ್ಫೋಟಕ ಸಾಮಗ್ರಿಗಳಿದಾವೆ, ಅಲ್ಯೂಮಿನಿಯಂ ಪೌಡರ್ ಸೇರಿದಂತೆ ಎಲ್ಲ ಸ್ಫೋಟಕ ಸಾಮಗ್ರಿಗಳನ್ನ ಅಮೆಜಾನ್ ಇಂದ ತರಿಸ್ಕೊಳ್ತಾರೆ. ಆದ್ರೂ ಕೂಡ ನಮ್ಮ ಭಾರತದ ಇಂಟೆಲಿಜೆನ್ಸಿ ನಿದ್ರೆ ಮಾಡ್ತಾ ಇರುತ್ತೆ, ಗೊತ್ತಾಗಲ್ಲ. ಭಾರತೀಯ ಇಂಟೆಲಿಜೆನ್ಸ್ಗೆ ವರದಿಯಲ್ಲಿ ಹೇಳುತ್ತೆ, ಭಾರತೀಯ ಇಂಟೆಲಿಜೆನ್ಸ್ಗೆ ವಿಚಾರನೇ ಗೊತ್ತಿರಲಿಲ್ಲ. ನೋಡಿ, ಆನ್ಲೈನಲ್ಲಿ 300 kg RDX ತಯಾರಿಸಲಿಕ್ಕೆ ಬೇಕಾದಂಥ ಸ್ಫೋಟಕ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿದ್ರು ಕೂಡ ನಮ್ಮ ದೇಶದ ಆ ಇಂಟೆಲಿಜೆನ್ಸ್ಗೆ ತಿಳಿದಿರಲ್ಲ. ಇದು ದುರಂತ ಅಲ್ವಾ? ನಮ್ಮ ದೇಶದ ದುರಂತ ಅಲ್ವಾ ಇದು? ಒಂದು ಇಂಟೆಲಿಜೆನ್ಸ್ಗೆ 300 kg RDX ಆನ್ಲೈನ್ ಪರ್ಚೇಸ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಯಾಕೆ ಇವ್ರು ಇಂಟೆಲಿಜೆನ್ಸಿಯಲ್ಲಿ ಕೆಲಸ ಮಾಡಬೇಕು? ಯಾಕೆ ಕೆಲಸ ಮಾಡಬೇಕು? ನಾಚಿಕೆ ಆಗಲ್ವ ಇವರಿಗೆ? ಈ ದೇಶದ ಗೃಹ ಇಲಾಖೆಗೆ ನಾಚಿಕೆ ಪಡ್ಬೇಕಲ್ವಾ? ತಲೆ ತಗ್ಗಿಸ್ಬೇಕಲ್ವ ಗೃಹ ಇಲಾಖೆ ಜನಗಳ ಮುಂದೆ? ಇದನ್ನೆಲ್ಲಾದ್ರೂ ಹೇಳ್ತಾ ಇಂಟೆಲಿಜೆನ್ಸ್ಗೆ ವಿಚಾರ ಗೊತ್ತಿರಲಿಲ್ಲ ಅಂತ ಹೋಗ್ಲಿ ಬಿಡಿ, ಆ ಇಂಟೆಲಿಜೆನ್ಸ್ಗೆ ವಿಚಾರ ಗೊತ್ತಿರಲ್ಲ. ಅನಂತರ ಅಮೆಜಾನ್ ಕಂಪನಿ ಇವ್ರಿಗೆ ಕೊಟ್ಟರಲ್ಲ ಅಷ್ಟೊಂದು ಸ್ಫೋಟಕ ಸಾಮಗ್ರಿಯನ್ನ, ಅವ್ರ ಮೇಲೆ ಏನಾದರೂ ಕ್ರಮ ಆಯ್ತಾ? ಅಮೆಜಾನ್ ಕಂಪನಿಯನ್ನು ಭಾರತದಲ್ಲಿ ನಿಷೇಧ ಮಾಡಿದ್ರಾ? ಅಥವಾ ಆ ಸಂಸ್ಥೆಗೆ ಫೈನ್ ಹಾಕಿದ್ರಾ? ದಂಡ ಕಟ್ಟಿದ್ರಾ? ಅಥವಾ ಆ ಫೈನ್ ಆ ಒಂದು ಸಂಸ್ಥೆಯ ಮಾಲೀಕರನ್ನ ಬಂಧಿಸಿದ್ರಾ? ನೀವು ಯಾಕೆ ಮಾಹಿತಿಯನ್ನು ಗೃಹ ಇಲಾಖೆಗೆ ತಲುಪಿಸ್ಲಿಲ್ಲ ಅಂತ? ಅವತ್ತಲ್ಲ, ಈವನ್ ಟುಡೇ ಮತ್ತೆ ಅದೇ ಕೆಲಸವನ್ನ ಮಾಡ್ಲಿಕ್ಕೂ ಬೇಕಿದ್ರೆ ಮತ್ತೆ 300 kg ಪರ್ಚೇಸ್ ಮಾಡಬಹುದು. ಇವತ್ತು ಅಲ್ಯೂಮಿನಿಯಂ ಪೌಡರ್ ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ ಅಮೆಜಾನ್ ಅಲ್ಲಿ. ಇವತ್ತು ಪರ್ಚೇಸ್ ಮಾಡಬಹುದು. ಯಾಕೆ ಅಮೆಜಾನ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಲ್ಲ? ನೀವು ಯಾಕೆ ಕೊಟ್ರಿ 300 kg RDX ತಯಾರಿಸಲಿಕ್ಕೆ ಬೇಕಾದ ಸಾಮಗ್ರಿಯನ್ನು ಒಬ್ಬ ಪರ್ಚೇಸ್ ಮಾಡ್ತಾ ಇದ್ದಾಗ ಅದನ್ನ ಯಾಕೆ ಗೃಹ ಇಲಾಖೆಗೆ ತಿಳಿಸಲಿಲ್ಲ ಅಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡಲಿಲ್ವಲ್ಲ ಅವ್ರನ್ನ ನೀವು? ಅವ್ರ ಹೋದ್ರಿ, ಯಾರು ತಗೊಂಡ ಡಾಟಾ ತಗೊಂಡ್ರಿ, ನೇರವಾಗಿ ಹುಡ್ಕೊಂಡು ಹೋದ್ರಿ. ಅದನ್ನ ಬಿಟ್ಟರೆ ಅಮೆಜಾನ್ ವಿರುದ್ಧ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ? ಅಮೆಜಾನ್ ಯಾಕೆ ನಿಮಗೆ ತಿಳಿಸ್ಲಿಲ್ಲ? ಈಗ ಮಾಡಿರ್ತಕ್ಕಂಥ ಬದಲಾವಣೆ ಏನು? ನೀವು KYC ತಗೊಂಡು ಕೊಡಿ, ಅದ್ರ KYC ತಗೊಂಡು ಕೊಡಿ. KYC ಕೊಟ್ಟು ತಗೊಂಡ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದಾ? ಒಬ್ಬ ಉಗ್ರ ಸಾಯ್ಲಿಕ್ಕೆ ರೆಡಿಯಾಗಿದ್ದವನು, ಆತ್ಮಾಹುತಿ ಬಾಂಬ್ ಆಗಕ್ಕೆ ರೆಡಿಯಾಗಿದ್ದವನು, ಅವ್ನು KYC ಕೊಡಲ್ವೇನ್ರಿ? KYC ಕೊಡ್ದಲ್ಲೇ ಮಾಡ್ತಾರೆ. KYC ಕೊಡ್ತಾನೆ ಸುಮ್ಮನೆ, ಯಾಕೆ ಅವನು ಹೇಗಿರೋ ಸಾಯ್ತಾ ಇರ್ತಾನೆ, ಅವನು ಸಾಯ್ಲಿಕ್ಕೆ ರೆಡಿಯಾಗಿರ್ತಾನೆ. ಇದೆಲ್ಲ ಆದರೂ ಕೂಡ ಕಾಮರ್ಸ್ ಅದನ್ನು ತಲುಪಿಸ್ತಾರೆ. ಕಾಮರ್ಸ್ ಆ ಕಂಪನಿ ವಿರುದ್ಧ ಕೂಡ ಕ್ರಮ ಆಗಲ್ಲ, ಮತ್ತೆ ಅಮೆಜಾನ್ ಕಂಪನಿ ಕೂಡ ವಿರುದ್ಧ ಕೂಡ ಆಗಲ್ಲ. ನಂತರ ಅಲ್ಲಿ ಪರಿಶೀಲನೆ ಕೂಡ ಆಗಲ್ಲ. ಚೆಕ್ ಪೋಸ್ಟ್ ಅಲ್ಲಿ ಆರಾಮಾಗಿ ಹೋಗ್ತಾನವನು. ಸ್ಕಾರ್ಪಿಯೋದಲ್ಲಿ ಉಗ್ರ ಇರ್ತಾನಲ್ಲ, ಆ ಉಗ್ರ 300 kg RDX ತುಂಬಿಕೊಂಡು ಯಾವುದೇ ಸಮಸ್ಯೆ ಇಲ್ಲ ನನಗೆ ಅನ್ನೋ ರೀತಿಯಲ್ಲಿ ಆರಾಮಾಗಿ ಚೆಕ್ ಪೋಸ್ಟ್ ಪಾಸ್ ಆಗ್ತಾನೆ. ಆ ಚೆಕ್ ಪೋಸ್ಟ್ ಅಲ್ಲಿ ಅವ್ನು ಯಾಕೆ ನೀನು ಪರಿಶೀಲಿಸಲ್ಲ ಅನ್ನೋ ವಿಚಾರವನ್ನು ಮುಂದಿಟ್ಟಲ್ಲ.
ಅದು ಏನಾಯ್ತು ಅನ್ನೋ ವಿಚಾರ ಹೇಳಲ್ಲ. ಚೆಕ್ ಪೋಸ್ಟಲ್ಲಿ ಏನಾಯ್ತಪ್ಪ, ಯಾಕೆ ಅವ್ನು ಪರಿಶೀಲಿಸಲಿಲ್ಲ ಅನ್ನೋ ವಿಚಾರವನ್ನು ಇವತ್ತೂ ಕೂಡ ಇವರು ಜನರಿಗೆ ತಲುಪಿಸಿಲ್ಲ. 300 kg RDX ಹೇಗ್ರಪ್ಪ ನೀವು ಅಲ್ಲಿ ಸ್ಫೋಟಗೊಳಿಸೋವರೆಗೂ ಅಲ್ಲಿವರೆಗೂ ತಲುಪ್ತು ಅದು ಅಂತ. ಆದರೆ ಸತ್ತದ ಮಾತ್ರ ಪಾಪ ನಮ್ಮ ಯೋಧರು. ಆಯ್ತಾ, ಇವರ ಇದಕ್ಕೆ ಬಲಿಯಾಗಿದ್ದು ನಮ್ಮ ದೇಶದ ಯೋಧರು. ಈಗೆಲ್ಲ ಸತ್ಯ ಒಬ್ರಿಗೆ ತಿಳಿದಿರುತ್ತೆ. ಈ ಎಲ್ಲ ಸತ್ಯ ಇತ್ತಲ್ಲ, ಈ ಎಲ್ಲ ಸಂಪೂರ್ಣ ಸತ್ಯ ತಿಳಿದಿದ್ದು BP ರಾವತ್ ಅವರಿಗೆ. BP ರಾವತ್ ಇರ್ತಾರಲ್ಲ, ಅವರಿಗೆ ಎಲ್ಲ ಸತ್ಯ ತಿಳಿದಿರುತ್ತೆ. ಆದರೆ ಅವರು ಕೂಡ ಇದೇ ರೀತಿ ಹೆಲಿಕಾಪ್ಟರ್ ಕ್ರ್ಯಾಶ್ ಅಲ್ಲಿ ಸತ್ತೋಗ್ತಾರೆ. ಅವರು ಯಾವಾಗ ಮರಣವನ್ನು ಹೊಂದ್ತಾರೆ ಅಂತಂದ್ರೆ 23ರಲ್ಲಿ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗುತ್ತೆ. ಆ ಹೆಲಿಕಾಪ್ಟರ್ ಕ್ರ್ಯಾಶ್ ಆದಾಗ ಹೆಲಿಕಾಪ್ಟರ್ ತಾಂತ್ರಿಕ ದೋಷ ಇತ್ತ ಅಂದ್ರೆ ಖಂಡಿತ ಇಲ್ಲ. ತನಿಖಾ ವರದಿ ಹೇಳುತ್ತೆ, ಹೆಲಿಕಾಪ್ಟರ್ ಕ್ರ್ಯಾಶ್ ಆದ ನಂತರ ತನಿಖಾ ವರದಿ ಹೇಳುತ್ತೆ ಈ ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಲಿಕ್ಕೆ ಯಾವುದೇ ತಾಂತ್ರಿಕ ದೋಷ ಕಾರಣ ಅಲ್ಲ, ಬದಲಾಗಿ ಅಲ್ಲಿಯ ವೆದರ್ ಅಥವಾ ಆ ವೆದರ್ ಇದ್ರೂ ಕೂಡ ಹೆಲಿಕಾಪ್ಟರ್ ರೈಡ್ ಮಾಡಿದ್ರಲ್ಲ ಪೈಲಟ್ ಅವರ ತಪ್ಪು ನಿರ್ಧಾರ, ಪೈಲಟ್ ಅವರ ತಪ್ಪು ನಿರ್ಧಾರದಿಂದ ಇಂಥ ಒಂದು ಘಟನೆ ನಡೆದಿದೆ ಅಂತ ತನಿಖಾ ವರದಿ ಹೇಳುತ್ತೆ. ಹಾಗಾದ್ರೆ ಆ ಹೆಲಿಕಾಪ್ಟರ್ ಆಡಿಸಿದಂಥ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಇರಲಿಲ್ವಾ? ಆ ವೆದರ್ ಬಗ್ಗೆ ಜ್ಞಾನ ಇರಲಿಲ್ವಾ? ಮತ್ತೊಂದು ಕಡೆ ಹೇಳುತ್ತೆ ಕಮ್ಯುನಿಕೇಶನ್ ಗ್ಯಾಪ್ ಅಂತ. ಅಂದರೆ ಬೇಕಾದ್ರೆ ವೆದರ್ ಚೇಂಜ್ ಆಗಲ್ಲಂತೆ, ಆರಿದ ತಕ್ಷಣ ವೆದರ್ ಚೇಂಜ್ ಆಗುತ್ತಂತೆ. ಇದು ಕಮ್ಯುನಿಕೇಶನ್ ಗ್ಯಾಪ್ ಅಂತ ಕರೀತಾರೆ ಅವರು, ಕಮ್ಯುನಿಕೇಶನ್ ಗ್ಯಾಪ್ ಅಂತ ತನಿಖೆಯಲ್ಲಿ. ಆಯ್ತಾ? ಆದರೆ ಅವರ ಅನುಭವ ಇರಲಿಲ್ವೇನಪ್ಪ ಪೈಲಟ್ಗೆ ಅಂದರೆ 30ರಿಂದ 35 ವರ್ಷ ಅನುಭವಿ ಪೈಲಟ್ ಅವರು. ಚವ್ಹಾಣ್ ರಾಥೋಡ್ ಅಂತ 30ರಿಂದ 35 ವರ್ಷ ಅನುಭವ ಇರ್ತಕ್ಕಂಥ ಒಬ್ಬ ಪೈಲಟ್ ಬ್ಯಾಡ್ ವೆದರಲ್ಲಿ ಹೆಲಿಕಾಪ್ಟರ್ ಆರಿಸ್ತಾರೆ. ಹೆಲಿಕಾಪ್ಟರ್ ಆರಿಸಿ ತಾಂಡೋಗಿ ಗುಡ್ಡಗಳ ಮಧ್ಯೆ ಎತ್ತಾಕ್ತಾರೆ ಹೆಲಿಕಾಪ್ಟರ್ನ. ಇದು ನಂಬುವಂತಹ ವಿಚಾರಗಳು, ನಾವು ನಂಬಲೇಬೇಕಾದಂಥ ವಿಚಾರಗಳು. ನಂಬುವಂತ ಅಲ್ಲ, ನೀವು ನಂಬಲೇಬೇಕಾದಂಥ ವಿಚಾರಗಳು ಇವು. ಆಯ್ತಾ? ಇಷ್ಟು ಯಾವಾಗ ಈ ಎಲ್ಲ ಸತ್ಯಗಳು ತಿಳಿದಿವೆ ಅಂತ ಗೊತ್ತಾಗುತ್ತೋ ಆಗ ಅವರು ಬ್ಯಾಡ್ ವೆದರಲ್ಲಿ ಹೋಗಿ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಯ್ತಾರೆ. ಅವರೊಬ್ಬರೇ ಸಾಯಲ್ಲ ಪಾಪ, ಅವ್ರ ಜೊತೆ ಇಡೀ ಕುಟುಂಬ ನಾಶ ಆಗುತ್ತೆ. ರಾವತ್ ಅವರ ಇಡೀ ಫ್ಯಾಮಿಲಿ ಅಲ್ಲಿ ಆ ಒಂದು ಬೆಟ್ಟದಲ್ಲಿ ನಾಶ ಆಗುತ್ತೆ ಹೆಲಿಕಾಪ್ಟರ್ ಕ್ರ್ಯಾಶ್ ಅಲ್ಲಿ. ನಂತರ ಇದೇ ರೀತಿ ಮತ್ತೊಂದು ಕ್ರ್ಯಾಶ್ ಆಗುತ್ತೆ. ಅದ್ಯಾವುದು ಅಂದರೆ ವಿಜಯ್ ರೂಪಾನಿ ಅವರು ಗುಜರಾತಿನ ಮಾಜಿ ಮುಖ್ಯಮಂತ್ರಿ. ಯಾವಾಗ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ರೂಪಾನಿ ಅಲ್ಲಿಯ ಸರ್ಕಾರದ ವಿರುದ್ಧ ಬಂಡಾಯವನ್ನು ಹೇಳ್ತಾರೆ, ಆ ಸರ್ಕಾರದ ಇದನ್ನ ಹೊರಗಡೆ ತೆಗಿತೀವಿ ಅಂತ ಹೊಡ್ತಾರೋ ಆಗ ವಿಜಯ್ ರೂಪಾನಿ ಅವರ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಅಲ್ಲಿ ಅವರು ಕೂಡ ಮರಣವನ್ನು ಹೊಂದ್ತಾರೆ. ಅದು ಸೇಮ್ ಇದೇ ರೀತಿ ಆಗುತ್ತೆ, ಯಾವುದೇ ವ್ಯತ್ಯಾಸ ಇಲ್ಲ. ಇಲ್ಲಿ ಅಜಿತ್ ಪವಾರ್ ಅವರು ಕೂಡ ಹೊರಗಡೆ ಬರ್ತೀವಿ, ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾದಾಗ ಫ್ಲೈಟ್ ಕ್ರ್ಯಾಶ್ ಅಲ್ಲಿ ಸತ್ತೋಗ್ತಾರೆ, ಮರಣ ಹೊಂದ್ತಾರೆ, ಕ್ರ್ಯಾಶ್ ಆಗುತ್ತೆ. ರಾವತ್ ಅವರು ಕೂಡ ಈ ಎಲ್ಲ ವಿಷಯ ಯಾವಾಗ ಅವ್ರಿಗೆ ತಿಳಿದಿದೆ ಅಂತ ಗೊತ್ತಾಗುತ್ತೋ ಆ ಸ್ವಲ್ಪ ದಿವಸಕ್ಕೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗುತ್ತೆ. ಬಟ್ ಗೊತ್ತಿಲ್ಲ, ಐ ಡೋಂಟ್ ನೋ ಇದೆಲ್ಲ ಯಾಕಾಯ್ತು ಅಂತ. ಇವೆಲ್ಲ ಕಾಕತಾಳೀಯನ ಅಥವಾ ಆಕಸ್ಮಿಕನ ಅಥವಾ ಇದರಿಂದ ಏನಾದ್ರು ಇದೆಯಾ ಗೊತ್ತಿಲ್ಲ. ಯಾಕೆಂದರೆ ತನಿಖೆ ಹೇಳ್ತಕ್ಕಂಥದ್ದು ಪೈಲಟ್ಗಳ ಕಾರಣ. ಇಲ್ಲಿ ರಾವತ್ ಅವ್ರ ಕಾರಣನೂ ಅಲ್ಲ, ಅಜಿತ್ ಪವಾರ್ ಅವ್ರ ಕಾರಣನೂ ಅಲ್ಲ, ತಾಂತ್ರಿಕ ದೋಷ ಕಾರಣನೂ ಅಲ್ಲ, ಇಲ್ಲಿ ಪೈಲಟ್ ಕಾರಣ. ಸೊ ಇವೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಅನುಮಾನ ಮೂಡಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.